ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಲ್ರೆಡಿ ಬಂದಿದ್ರು ಸಹ ಇನ್ನು 1 ಕಂತು ಈಗಾಗಲೇ ಜಮಾ ಶುರುವಾಗಿದ್ರು ಸಹ ಈಗ ಆಲ್ರೆಡಿ 3-4 ದಿನಗಳಾಯ್ತು. ಆದರೂ ಸಹ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗೋದು ಲೇಟ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ಕಾರಣ ಏನು, ಯಾಕೆ ಮಧ್ಯಂತರವಾಗಿ ಹಣ ಜಮಾ ಆಗೋದು ತುಂಬಾ ಸ್ಲೋ ಆಗ್ತಾ ಇದೆ, ಡಿಬಿಟಿ ಪ್ರೋಸೆಸ್ ಯಾಕೆ ಸ್ಲೋ ಆಗ್ತಾ ಇದೆ, ಯಾವಾಗ ಇದೆಲ್ಲ ಸರಿ ಹೋಗ್ಬೋದು, ನಿಮ್ಮೆಲ್ಲರ ಖಾತೆಗೆ ಹಣ ಯಾವಾಗ ಜಮಾ ಆಗ್ಬೋದು, ಅದರಲ್ಲೂ ಸಹ 2 ಕಂತುಗಳು ಏನು ಬರೋದು ಬಾಕಿ ಇದೆ, ಯಾವಾಗ ಬರ್ಬೋದು, ಇದ್ರ ಬಗ್ಗೆ ಸಂಬಂಧಪಟ್ಟಾಕೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ. ಲೈವ್ ಮಾಡಿ ಸರ್, ಏನಾಯ್ತು, ದಿನನಿತ್ಯ ಹಣ ಜಮಾ ಆಗ್ತಾ ಇದೆಯಾ, ಏನಾದರೂ ಜಮಾ ಆಗುವಂತ ಪ್ರೋಸೆಸ್ ಅಲ್ಲಿ ಇನ್ಕ್ರೀಸ್ ಆಗಿದೆಯಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲೇದಾಗಿ ನಿಮ್ಗೆ ಹೇಳ್ಬಿಡ್ತೀನಿ, ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಸುಮಾರು 2 ಕಂತಿನ ಹಣ ಅಂದ್ರೆ 5,000 ಕೋಟಿ ಹಣ ಬಂದಿರೋದು ನಿಜ. ಇದೀಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಖಚಿತಪಡಿಸಿದ್ದಾರೆ. ಸದ್ಯಕ್ಕೆ ಇದೇ ಜನವರಿ 23ನೇ ತಾರೀಕಿಂದ ಹಣ ಬಿಡುಗಡೆ ಆಗಿ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಬಟ್ ಆದ್ರೆ ನೀವು ಗಮನಿಸಬೇಕಾದ ಮುಖ್ಯವಾದ ವಿಚಾರ ಅಂದ್ರೆ ಈಗ ನಿರಂತರವಾಗಿ ಬ್ಯಾಂಕ್ ರಜಾ ಇರೋದ್ರಿಂದ ಫಾಸ್ಟ್ ಆಗಿ ಡಿಬಿಟಿ ಹಣ ಜಮಾ ಆಗ್ತಾ ಇಲ್ಲ. ಪ್ರಮುಖವಾದ ಕಾರಣ, ಹಣ ಬಿಡುಗಡೆ ಆದ್ರೂ ಸಹ ಫಾಸ್ಟ್ ಆಗಿ ಯಾಕೆ ಜಮಾ ಆಗ್ತಾ ಇಲ್ಲ ಅಂದ್ರೆ ಬ್ಯಾಂಕ್ ರಜೆ ಕಂಟಿನ್ಯೂ ಇರೋದ್ರಿಂದ ಜಮಾ ಆಗ್ತಾ ಇದೆ. ಎಲ್ಲೋ ಒಂದಿಷ್ಟು ಜನರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ, ರೆಗ್ಯುಲರ್ ಆಗಿ ಜಮಾ ಆಗೋ ರೀತಿ ಆಗ್ತಾ ಇಲ್ಲ. ಪ್ರಮುಖವಾದ ಕಾರಣ ಬ್ಯಾಂಕ್ ರಜಾ ಇರೋದ್ರಿಂದ ಬ್ಯಾಂಕ್ ಕಡೆಯಿಂದನೂ ಸಹ ಡಿಬಿಟಿ ಪ್ರೋಸೆಸ್ ಅನ್ನ ಮಾಡುವಂತದ್ದು ಇರುತ್ತೆ. ಬಟ್ ರಜಾ ದಿನಗಳಲ್ಲಿ ಬ್ಯಾಂಕಿಂಗ್ ಅವರ್ಸ್ ಇಲ್ಲದೆ ಇರೋ ಸಮಯದಲ್ಲೂ ಹಣ ಬಿಡುಗಡೆ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಬ್ಯಾಂಕ್ ಕಡೆಯಿಂದನೂ ಒಂದು ಪ್ರೋಸೆಸ್ ಅಂತ ಇರೋದ್ರಿಂದ ಈಗ ಡಿಬಿಟಿ ಹಣ ಮಧ್ಯಂತರ ಸ್ವಲ್ಪ ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ಈಗ ಬ್ಯಾಂಕ್ ರಜೆಗಳು ಏನ್ ಮುಗೀತಾ ಬರ್ತಾ ಇದೆ, ಇವತ್ತು 27ನೇ ತಾರೀಕು, ಈಗ ನಿಮಗೆ ಸೋಮವಾರ ಮಂಗಳವಾರ 2 ದಿನನೂ ಕಂಪ್ಲೀಟ್ ಆಯ್ತು. ನಾಳಿನಿಂದ ಮತ್ತೆ ರೀಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಯಾರೆಲ್ಲ ಇನ್ನೂ ಹಣ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಇನ್ನೂ ಹಣನೇ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ರಿ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಇದುವರೆಗೂ ಸಹ ನಿಮಗೆ ನೋಡೋದಕ್ಕೆ ಹೋದ್ರೆ ಬೆಂಗಳೂರು ದಕ್ಷಿಣ, ಯಾದಗಿರಿ, ರಾಯಚೂರು, ಕೋಲಾರ ಮತ್ತೇನು ಉಡುಪಿ, ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆಗೂ ಇನ್ನೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ. ಏನ್ ನಾನು ಈ ಜಿಲ್ಲೆಗಳು ಹೇಳಿದೆ ಅವು ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದ್ದೇನೆ. ನೀವು ಕೂಡ ಹೋಗಿ ಚೆಕ್ ಮಾಡಿ ಪ್ರೂಫ್ ಹಾಕಿರೋದನ್ನ. ಮತ್ತೆ ನಾಳಿನಿಂದ ಮತ್ತೆ ಬೇರೆ ಬೇರೆ ಜಿಲ್ಲೆಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಚೆಕ್ ಮಾಡೋಣ, ಖಂಡಿತವಾಗ್ಲೂ ಅದರ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರು ಪ್ರೂಫ್ ಕಳಿಸ್ತಾರೆ ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತಾ ಇರ್ತೀನಿ. ನೀವು ಕೂಡ ತಪ್ಪದೆ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ ವೀಕ್ಷಣೆಯನ್ನ ಮಾಡಬಹುದು. ಓಕೆನಾ? ಹಾಗಾಗಿ ಅದಕ್ಕೋಸ್ಕರನೇ ಡಿಲೇ ಆಗಿದೆ ಅಂತ ಹೇಳ್ಬೋದು. ನಂತರ ನಿಮ್ಗೆ ಫಾಸ್ಟ್ ಆಗಿ ಜಮಾ ಆಗ್ತಾ ಹೋಗುತ್ತೆ, ಯಾವುದೇ ರೀತಿ ವರಿ ಬೇಡ. ಓಕೆನಾ? ಹಾಗಾಗಿ ಇದುವರೆಗೂ ಸುಮಾರು ಒಂದು 10-15% ಜನರಿಗೆ ಅಷ್ಟೇ ಜಮಾ ಆಗಿರೋದು. ಅಲ್ಲಿಂದ ಇನ್ಕ್ರೀಸ್ ಆಗ್ತಾನೆ ಇಲ್ಲ, ಅಲ್ಲೇ ಸ್ಲೋ ಆಗಿದೆ. ಇದುವರೆಗೂ ಜಮಾ ಆಗಿರೋದು ಅಷ್ಟೇ ಜಿಲ್ಲೆಗಳಿಗೆ. ಇನ್ನೂ ಕೂಡ 85 to 90% ಜನರಿಗೆ ಹಣ ಬರೋದು ಬಾಕಿ ಇದೆ 25ನೇ ಕಂತು. ಹಾಗಾಗಿ ಖಂಡಿತವಾಗ್ಲೂ ಜಮಾ ಆಗುತ್ತೆ ಅಂತ ಹೇಳ್ತಾ ಏನಿದೆ ಈ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಮತ್ತೆ ಹಣ ರೀಸ್ಟಾರ್ಟ್ ಆದ್ರೆ ಲೈವ್ ಮಾಡ್ತೀನಿ. ಯಾವ್ಯಾವ ಜಿಲ್ಲೆಗೆ ಜಮಾ ಮತ್ತೆ ರೀಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.